ಲೈಫ್ ಅಲ್ಲಿ ಫಸ್ಟ್ ಟೈಮ್ ಭಯ ಬಿಡ್ತು ಇವತ್ತು. ಪೊಲೀಸರು ಆ ಕಡೆ ಈ ಕಡೆ ಹಿಡ್ಕಿ ಎಳ್ಕ ಬರೋದು ನೋಡಿ, ಕಳ್ಳನ ಎಳ್ಕ ಬಂದಂಗೆ ಎಳ್ಕ ಹೋದ್ರಲ್ಲ, ಮುಂದೆ ಬರೋ ವಿಡಿಯೋ ಮಾಡೋದು ಸಖತ್ ಭಯ ಆಗ್ಬಿಡ್ತು. ಆಮೇಲೆ ಸಖತ್ ಖುಷಿ ಆಯ್ತು. ಏನ್ ಸೌಂಡೇ ಗೊತ್ತಿಲ್ಲ ಅಲ್ಲ. ನನಗೆ ಒಂದು ಬೇಜಾರು ಏನಂದ್ರೆ ಹೆಣ್ಣು ಮಕ್ಳು ಸೌಂಡೇ ಬರೋದಿಲ್ಲ, ಬರೀ ಗಂಡು ಮಕ್ಳು ಸೌಂಡೇ. ಗಂಡು ಮಕ್ಳು ಹೆಣ್ಣು ಮಕ್ಳು ಅಲ್ಲಿ ಮುಂದೆ ಕೂತ್ಕೊಂಡು ಸೌಂಡ್ ಅಂದ್ರೆ ಗಂಡು ಮಕ್ಳು ಕಣ್ರಿ, ಗಂಡು ಮಕ್ಳು. ಆದ್ರೂ ನಮ್ ಗಂಡು ಮಕ್ಳು ಎಂತ ಗ್ರೇಟ್ ಅಂತೀನಿ ಗೊತ್ತಾ. ಯಾವಾಗ್ಲೂ ನಾನು ಪಾಪ ಹೆಣ್ಮಕ್ಳು ಕೂತ್ಕಲಿ ಅಂತ ಚೇರ್ ಬಿಟ್ಬಿಟ್ಟು ಸೈಡಲ್ಲಿ ಹೆಂಗ್ ನಿಂತವ್ರಿ, ತ್ಯಾಗಮಯಿಗಳು ಕಣ್ರಿ ಗಂಡು ಮಕ್ಳು. ನಿಜವಾಗ್ಲೂ ನನಗೆ ಸಖತ್ ಖುಷಿ ಆಯ್ತದೆ. ಇಷ್ಟು ಬಹುಮತ ಎಲ್ಲೇ ಹೋದ್ರು ಇಷ್ಟೊಂದು ಸಪೋರ್ಟ್, ಪ್ರೀತಿ, ಪ್ರೋತ್ಸಾಹ ನೀವು ನನಗೆ ಸಖತ್ತು ಖುಷಿ ಆಯ್ತದೆ. ನಿಜವಾಗ್ಲೂ ಒಂದ್ ಹೇಳಬೇಕು, ನಮ್ಮ DK ಸಾಹೇಬ್ರು ಫೋನ್ ಮಾಡ್ಬಿಟ್ಟು ವಿಶ್ ಮಾಡಿದ್ರು. ಒಂದ್ ಕಲೆಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತ ನಮ್ಗೆ ಅವಾಗ ಗೊತ್ತಾಯ್ತು. ನಮ್ಮ DK ಸರ್ ನೋಡ್ಬಿಟ್ಟು ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ನೀವು ವಿಶ್ ಮಾಡಿದ್ಕೆ. ಆಮೇಲೆ ನಮ್ ಸುರೇಶ್ ಸರ್ ಅಷ್ಟೇ ಹೇಳ್ಬಿಟ್ಟು ನಾನು ಓಟ್ ಹಾಕ್ತಿದೆ ಅಂತ ಹೇಳಿದ್ರು, ಸಖತ್ ಖುಷಿ ಆಯ್ತು ಸರ್. ನಿಜವಾಗ್ಲೂ ನನಗೆ ಅವರು ಫೋನ್ ಮಾಡಾಗ ಅವ್ರ ವಾಯ್ಸ್ ಕೇಳ್ದಿಡ್ಕೆ ಭಯ ಆಗ್ಬಿಡ್ತು, ಏನಪ್ಪ ಗಿಲ್ದಿ ಅಂತ ಹಿಡ್ಕೆ ಭಯ ಆಗ್ಬಿಡ್ತು. ನನಗೆ ಸಖತ್ ಖುಷಿ ಆಯ್ತು. ಇರಿ ಅಲ್ಲಿಗೆ ಬರ್ತೀನಿ. ನಮ್ ರಘುವಣ್ಣ ಬಂದವ್ರೆ, ಸ್ಪಂದನ ಅವ್ರು ಬಂದವ್ರೆ, ಕಾವು ಏನ್ ರಘುವಣ್ಣ ಬಾಳ ಇಲ್ಲಿ. ನಿಜವಾಗ್ಲೂ ರಘುವಣ್ಣ ನನಗೆ ಸಿಕ್ಕಾಪಟ್ಟೆ ಭಯ ಇತ್ತು. ಈಗಲೂ ಅಮ್ಮಗ್ ಸಾಯಿಸ್ಬಿಡತ್ತಾಗೆ ಮಾತಾಡ್ತೀನಿ ಅದಕ್ಕೆ. ರಘುವಣ್ಣ ಹೇಳಪ್ಪ ಗಿಲ್ಲಿ, ನಾನು ಫೋನ್ ಮಾಡಿಲ್ಲ, ನೀನ್ ಹೇಳಪ್ಪ ಅನ್ನೋಕೆ. ಹುಷಾರಾಗಿದ್ದೀಯಾ? ಇಲ್ಲಿ ಇನ್ನ ನಮ್ ಮನೆಗ್ ಬಂದಿಲ್ಲ, ಊಟ ಕರಿತಾನೆ ಇದೀನಿ, ಬಾರ ಒಂದ್ ಮಟನ್ ಊಟ ಹಾಕ್ಸ್ತೀನಿ ಅಂತ. ಇಲ್ಲ ಇನ್ನ ಬಂದಿಲ್ಲ ಅವನು. ಮನೆಗೆ ಹೋಗಲ್ಲ. ಯಾಕೆ ಹೇಳ್ರಿ, ನಾನು ಇವ್ರ ಮನೆಗೆ ಊಟಕ್ಕೆ ಊರಿಗೆ ತಿಂಡಿ ಊಟ ಹಾಕ್ಸ್ಬಿಡ್ತಾರೆ. ಆಮೇಲೆ ಅಷ್ಟೊಂದು ಪಾಪ ಐತೆ ನನ್ನ ಮೇಲೆ. ಬರಲ್ಲ ಅಣ್ಣ, ಸತ್ಯವಲ್ಲೂ ಬರಲ್ಲ. ಬೇಜಾನ್ ಹಿಂಸೆ ಕೊಟ್ಟವನೇ ಮನೇಲಿ ಮಾತ್ರ. ಪ್ಲಾನ್ ಇಟ್ಕೊಂಡಿದೀನಿ, ಇವತ್ತು ಕರಿತಾ ಇದೀನಿ. ಅಣ್ಣ ಹಿಂಸೆ ಅಂತಾರೆ ಕಣ್ರಿ, ಫ್ರೆಂಡ್ಶಿಪ್ ಬೆಲೆ ಇಲ್ವೇನ್ರಿ? ಹೆಂಗಿರೆ ತುಂಬಾ ಬೆಲೆ ಇದೆ. ನಮ್ ತಮ್ಮನ್ ತರ ಇವನು. ನಮ್ ತಂಗಿ ಮಿಸ್ಸಿಂಗ್ ಇದಾಳೆ, ಮಂಗಳೂರಲ್ಲಿ ಇದ್ದಾಳೆ ಇವತ್ತು. ಸರಿ ಆಯ್ತು, ಸಖತ್ ಖುಷಿ ಆಯ್ತು. ನೀನ್ ಹೋಗಿ ಕೂತ್ಕೋಣ. ನೀನ್ ನೋಡ್ರೆ ಭಯ ಆಯ್ತದ ನನಗೆ. ನಾನು ಎಲ್ಲೇ ಹೋದ್ರು ಒಂದ್ ಡೈಲಾಗ್ ಹೇಳ್ತಾ ಇರ್ತೀನಿ ನಮ್ ಗಂಡ್ ಮಕ್ಳ ಬಗ್ಗೆ. ಹೆಣ್ಮಕ್ಳು ಯಾರು ಬೇಜಾರು ಮಾಡ್ಕೋಬೇಡ್ರಿ, ಗಂಡ್ ಮಕ್ಳ ಬಗ್ಗೆ ಒಂದ್ ಡೈಲಾಗ್ ಹೇಳ್ತಾ ಇರ್ತೀನಿ ಯಾವಾಗಲೂ. ಗಂಡು ಮಕ್ಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್, ನಮ್ಮ ಊಟನ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಹಳೆಯೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ನಾನ್ ನಿಜವಾಗ್ಲೂ ಸುಮ್ನೆ ಒಂದು ಫ್ಲೋಲ್ ಹೇಳ್ಬಿಟ್ಟಿದ್ದೆ ಒಂದ್ ಸಾಂಗು. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗಾಕೋ ಸೊಪ್ಪು